ನಮಸ್ಕಾರ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ನನ್ನ ಸ್ನೇಹಿತರಿಗೂ. ಬನ್ನಿ, ದೋಸೆ ಹಿಟ್ಟಿದೆ. ಇದು ಸ್ವಲ್ಪ ಮಿಕ್ಕಿರೋದು. ಮೊನ್ನೆ ದೋಸೆ ಮಾಡಿದ್ದೆ, ಸ್ವಲ್ಪ ಹಿಟ್ಟಿತ್ತು. ಅದು ಪಡ್ಡು ಮಾಡೋಣ ಅಂತ ಇಟ್ಟೆ. ಇವಾಗ ಪಡ್ಡಿಗೆ ಅದರಲ್ಲೇ ಮಸಾಲ ಹಾಕ್ಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ. ಬನ್ನಿ, ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ಈ ಥರ ಮಾಡಿದ್ದೀನಿ ನೋಡಿ. ದೋಸೆ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು, ಅದರಲ್ಲೇ ಸ್ವಲ್ಪ ಎಲ್ಲ ಮಸಾಲ ಹಾಕಿ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಅಜ್ವಾನ, ಉಪ್ಪು, ಖಾರ ಹಾಕ್ಬಿಟ್ಟು ಇದೆಲ್ಲ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಅದು ಶೇಂಗಾ ಸಾಂಬಾರು ಮಾಡಿದ್ದೀನಿ. ಶೇಂಗಾ ಪುಡಿ ಹಾಕಿ ಟೊಮೆಟೊ ಹಾಕಿಬಿಟ್ಟು ಪಡ್ಡು ತುಂಬ ಚೆನ್ನಾಗಾಗಿತ್ತು. ಅದು ಮಿಕ್ಕಿದ್ದು ಹಿಟ್ಟು ದೋಸೆಯಲ್ಲಿ 2-3 ಆಗುತ್ತೆ ಅಂತ ಮಾಡಿದೆ. ನೋಡಿ, ಅದರಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸೋಡಾ ಹಾಕಿಲ್ಲ, ಹಿಟ್ಟು ಚೆನ್ನಾಗಿತ್ತು. ಪಡ್ಡು ತುಂಬ ಚೆನ್ನಾಗಾಗಿದೆ. ಇದರಲ್ಲಿ ಹಿಟ್ಟಲ್ಲಿ ಮಸಾಲ ಯಾವ ಥರ ಹಾಕ್ತೀರಾ ನೀವು? ನಾನು ಹಾಗೆ ಹಸಿದೆ ಹುರಿದೇನೆ ಹಂಗೆ ಹಾಕಿದ್ದೀನಿ ಹಿಟ್ಟಲ್ಲಿ. ನೀವು ಹೇಗೆ ಹಾಕ್ತೀರಾ, ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಾಗಿತ್ತು ಪಡ್ಡು. ಸ್ವಲ್ಪ ಅಜ್ವಾನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು. ಅದರಲ್ಲಿ ಸ್ವಲ್ಪ ಕೊಬ್ಬರಿ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ಮಾಡಿಲ್ಲ, ಸಾಂಬಾರಿತ್ತು ಅಂತ. ಇದರಲ್ಲೇ ಮಸಾಲ ಇರುತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಪಡ್ಡು ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ನೀರು ಜಾಸ್ತಿಯಾಗಿ ಹೀಗೆಲ್ಲ ಆಯಿತು. ಚೆನ್ನಾಗಾಗಿದೆ. ಅಷ್ಟೊಂದೇನು ಇದು ಇರಲಿಲ್ಲ. ಸ್ವಲ್ಪ ನೀರು ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ಬೇಗ ಏಳಲಿಲ್ಲ ಅದು. ಆದರೂ ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆ ಹಿಟ್ಟಿನ ಉಳಿದಿರೋದು ಮಾಡಿರೋದು ನೋಡಿ. ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರೂ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದ ಫ್ರೆಂಡ್ಸ್.